ವಿಶ್ವನಾಥ್ ರವರ ಪ್ಯಾಕೇಜು, ಯಶಸ್ವಿನಿ ಕಾರ್ಯಕ್ರಮ, ಧರಮ್ ಸಿಂಗ್ ಸಾಹೇಬ್ರವರ ರಸ್ತೆ, ಖರ್ಗೆ ಸಾಹೇಬ್ರವರ ಆಡಳಿತ, ಎಚ್ ಕೆ ಪಾಟೀಲ್ ರವರು ನೀರಾವರಿ ಕ್ಷೇತ್ರದಲ್ಲಿ ಮಾಡಿದಂತ ಕ್ರಾಂತಿ, ಇವನ್ನೆಲ್ಲ ಕೂಡ ಇವತ್ತು ಜನ ಕಣ್ಣಿನಲ್ಲಿ ನೋಡ್ತಾ ಇದ್ದಾರೆ. ದೋತಿಹಾಳ್ ಅಂತ ಹೇಳಿ ಒಂದು ಹಳ್ಳಿ ಕೊಪ್ಪಳ ತಾಲೂಕಿನಲ್ಲಿ, ಕುಷ್ಟಗಿ ತಾಲೂಕಿನಲ್ಲಿ ಸಣ್ಣ ಹಳ್ಳಿ, ಸಹಸ್ರಾರು ಜನ ಸೇರಿದ್ರು. ಒಂದು ಮಾತು ಅವ್ರು ನನಗೆ ಹೇಳಿದ್ರು, ಸ್ವಾತಂತ್ರ್ಯ ಬಂದು 55 ವರ್ಷ ಆಯ್ತು, ನಮ್ಮೂರಿಗೆ ಯಾವ ಮುಖ್ಯಮಂತ್ರಿಯೂ ಬಂದಿರಲಿಲ್ಲ, ಇವತ್ತು ನೀವು ಬಂದಿದ್ದೀರಿ ಹಾಗೆ ಅಂತ. ಕೇವಲ ಮುಖ್ಯಮಂತ್ರಿ ಒಬ್ಬರು ಬಂದದ್ದಲ್ಲ, ಎಲ್ಲ ಹಿರಿಯ ಮಂತ್ರಿಗಳನ್ನು ಕೂಡ, ಸಮಾಜದ ಹತ್ತು ಮಗ್ಗುಲುಗಳನ್ನ ಗಮನಿಸಬೇಕಾದಂತ ಮಂತ್ರಿಗಳನ್ನು ಕರ್ಕೊಂಡ್ಬಂದಿದ್ದೀರಿ. ಸರ್ಕಾರದ ಮುಖ್ಯ ಅಧಿಕಾರಿ ವರ್ಗದವರನ್ನು ಕೂಡ ಕರೆದುಕೊಂಡು ಬಂದಿದ್ದೀರಿ. ಭೀಕರ ಬರಗಾಲದಲ್ಲಿ ರೈತರಿಗೆ ಕೊಟ್ಟಂತ ಒಂದು ಪ್ಯಾಕೇಜ್, ನೇಕಾರರಿಗೆ ನಾವು ಅತಿ ಶೀಘ್ರದಲ್ಲೇ ಕೊಡ್ತಕ್ಕಂಥ ಮತ್ತೊಂದು ಪ್ಯಾಕೇಜ್, ರೈತರಿಗೆ ಕೊಟ್ಟಂತ 780 ಕೋಟಿ ರೂಪಾಯಿಗಳ ಒಂದು ಪ್ಯಾಕೇಜ್, ಗ್ರಾಮ ಪಂಚಾಯಿತಿಗಳನ್ನ ಭದ್ರವಾದಂತ ಬುನಾದಿ ಮೇಲೆ ನಾವು ನಿಲ್ಲಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾವು ಅನುದಾನವನ್ನು ಜಾಸ್ತಿ ಮಾಡಬೇಕು ಅನ್ನತಕ್ಕಂಥ ತೀರ್ಮಾನ. ಜನಸ್ಪಂದನ ಯಾತ್ರೆಯ ಅಂತಿಮ ದಿನ. ಆಲಮಟ್ಟಿಯಿಂದ ಮುಖ್ಯಮಂತ್ರಿಗಳ ಯಾತ್ರೆ ಆರಂಭ. ಜನಸ್ಪಂದನದ ಯಾತ್ರಾ ವಾಹನ ಐರಾವತದ ಗಂಭೀರ ಪ್ರಯಾಣ. ಪುರಾಣದ ಐರಾವತ ಇಂದ್ರನ ವೈಭೋಗದ ಸವಾರಿ ವಾಹನ. ಆದರೆ ಈ ಐರಾವತ ಜನರ ಸಮಸ್ಯೆ ಅರಿಯುವ ಸುಸಂಸ್ಕೃತ ಸಜ್ಜನಿಕೆಯ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರ ಸಾಮಾನ್ಯ ರಥ. ಮುಖ್ಯಮಂತ್ರಿಗಳ ಜನಪ್ರಿಯತೆಗೆ ದಾರಿಯ ಇಕ್ಕೆಲಗಳಲ್ಲಿ ಕಾದು ನಿಂತು ಕೈಬೀಸುತ್ತಿದ್ದ ಜನಸ್ತೋಮವೇ ಸಾಕ್ಷಿ. ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಗೊಲಸಂಗಿ ಗ್ರಾಮಕ್ಕೆ ಜನಸ್ಪಂದನದ ಆಗಮನ. ಸಮಾರಂಭಕ್ಕೆ ಸ್ತ್ರೀ ಶಕ್ತಿಯದ್ದೇ ಚೇತನ. ಮಹಿಳೆಯರನ್ನು ಮರೆತು ಯಾರೂ ಮಾತನಾಡುವಂತಿಲ್ಲ, ಅಷ್ಟರ ಮಟ್ಟಿಗೆ ಮಹಿಳೆಯರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರೈತ ಕುಟುಂಬದಿಂದ ಬಂದಂತ ಹೆಣ್ಣು ಮಕ್ಕಳಿಗೆ ತಮ್ಮದೇ ಕಾರ್ಯಕ್ರಮಗಳು